ಸಂಜೆ ಡೆಲ್ಲಿಗೆ ಹೋಗ್ತೀವಿ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ. ನೀವೇನು ಗಾಬರಿ ಹಾಕ್ಬೇಡ್ರಿ. ಪಾಪ ನೀವು ನೋವು ಮಾಡ್ಕೋಬೇಡ್ರಿ. ವಿಜೇಂದ್ರಿಗೆ ಎಲ್ಲರೂ ಅಧ್ಯಕ್ಷ ಸ್ಥಾನಗಳು ತೆಗೆದು ಬಿಡ್ತಾರೋ ಅಂತ ನೋವು ನಮ್ಮ ಚಾನಲ್ದ ಕೆಲವೊಂದು ಬಾಸ್ಗಳಿಗೆ ಏನು ಚಿಂತೆ ಐತಲ್ಲ, ಅದನ್ನು ಅವ್ರು ಬಿಟ್ಟು ಆರಾಮ್ ಸಂಜೆ ಮುಂದೆ 1 ಗಂಟೆ ಏನು ಹೊಡಿತಾರಲ್ರಿ ಕೂತು. ಯತ್ನಾಳ್ಗೆ ಭಾರಿ ಅಪಮಾನ, ಭಾರಿ ಹಿನ್ನಡೆ. ಈ ಗುಂಪಿಗೆ ಅಲ್ಲಿ ಮಹತ್ವನೇ ಕೊಡಲಿಲ್ಲ. ಅವ್ರ ಮನೆಗೆ ಹೋದಾಗ ಚಹಾ ಕೊಡಲಿಲ್ಲ. ಹೊಡಿರಿ, ನೀವು ಇದೇ ಮಾಡ್ಕೊತ ಹೋಗ್ರಿ. ನಾವು ನಮ್ಮದು ಕೆಲಸ ನಾವು ಮಾಡ್ತೀವಿ. ಯತ್ನಾಳ್ ಗೌಡ್ರು ಹೊಡ್ತಕ್ಕಂದ್ರೆ ಎಲ್ಲರೂ ನಡಗಿದಾರೆ ಅಂತ ಅನಿಸ್ತೈತೆ. ಯಾರು ಅವರೆಲ್ಲ ನಡಗಿದ ನಾ ಹೇಳ್ರಿ, ಯಾರು ನಡಿಗ್ಯಾರ ಹಂಗೆಲ್ಲ ಹೇಳ್ಕೊವಂಥ ಮನುಷ್ಯ ಅಲ್ಲ. ನಾ ಎಂದೂ ನಾನೇ ಹುಲಿ ಅಂತ ಹೇಳ್ಕೊಂಡಿಲ್ಲ. ನಾನೇ ಹಿಂದೂ ನಾಯಕ ಅಂತ ಹೇಳ್ಕೊಂಡಿಲ್ಲ. ಕೆಲವೊಂದು ಬೇವರ್ಸಿ ನನ್ನ ಮಕ್ಳು ಕೆಲಸ ಇಲ್ಲ, ಅವೇ ಹೊಯ್ಕೋತಾವೆ. ನಾ ಏನು ಹೇಳ್ಕೊಂಡಿಲ್ಲಲ್ಲ, ನಾ ಹಿಂದೂ ನಾಯಕ ಅಂತ ಹೇಳ್ಕೊಂಡಿನಿ ಅಂದ್ರೆ ನಾ ಏನಾರೇ ಹಿಂದೂ ಹುಲಿ ಅಂತ ಹೇಳ್ಕೊಂಡಿನಿ. ಯತ್ನಾಳ್ ಹೇಳ್ಕೊತ ನೀವು ಮಾಧ್ಯಮದವರು ನೀವು ಹೇಳಲ್ಲ. ನೀವು ಜನ ಹೇಳಿದ್ರಿಂದ ನೀವು ಅನಿವಾರ್ಯವಾಗಿ ನೀವೇನು ಯತ್ನಾಳ್ ಮ್ಯಾಗೇನು ಭಾಳ ಪ್ರೀತಿ ಇಲ್ಲ. ನಿಮ್ಮ ಪ್ರೀತಿ ಬೇರೆ ಕಡೆ ಐತಿ. ವಿಜೇಂದ್ರ ಯಡಿಯೂರಪ್ಪ ಕಡೆ ಐತಿ. ನಮ್ಮ ಕಡೆ ಯಾಕೆ ಬರ್ತೀರಿ? ನೀವು ಬರಬೇಡ್ರಿ ಅಂದರೂ ಬರ್ತೀರಪ್ಪ. ನೀವು ಏನು ಮಾಡಿರಿ, ದಾವಣಗೆರೆಗೆ 1-2 ಹಂದಿ ಅದಾವ, ಅವ್ರ ಮನೆ ಮುಂದೆ ಒಂದು ಟೆಂಟ್ ಹೊಡ್ಸ್ರಿ. ಮತ್ತು ಬೆಂಗಳೂರಿನಾಗ ಶಿವಾನಂದ ಸರ್ಕಲ್ನಾಗ ವಿಜೇಂದ್ರ ಮನೆ ಅಲ್ಲೇ ಇದ್ದುಬಿಡ್ರಿ. ಗುಣಗಾನ ಮಾಡೋದು ಮುಂಜಾನೆ ಸುಪ್ರಭಾತದಿಂದ ಚಾಲು ಮಾಡಿರಿ. ಜಯ ಜಯ ವಿಜಯೇಂದ್ರ, ನಿನ್ನ ನಾಮವು ನಮಗೆಲ್ಲ ಅನುಕೂಲವೋ ತಳಿ ಹೊಡ್ರಿ. ಅಶೋಕ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಕೃಷ್ಣಪ್ಪ ಅವರು ಇವರೆಲ್ಲ ಆರೋಪ ಮಾಡ್ತಾರೆ. ಯಾರ್ರಿ? ಅಶೋಕ್ ಅವ್ರು ಸರಿಯಾಗಿ ಕೆಲಸ. ಯಾಕೆ ಕೃಷ್ಣಪ್ಪ ಅವ್ರಿ? ಕೃಷ್ಣಪ್ಪ ಅವರೆಲ್ಲ ಕೃಷ್ಣಪ್ಪ ಯಾರು? ಅವು ಯಾರು MLAಗಳು? ಕೃಷ್ಣಪ್ಪ MLA ನಿಮ್ಮ BJP ಅವರು ನೋಡ್ರಿ. ಅಶೋಕ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಬೆಳಗಾವಿ ಅಧಿವೇಶನ ಆಗಲಿ, ಬೆಂಗಳೂರು ಅಧಿವೇಶನ ಆಗಲಿ, ಮತ್ತು ಯಾವುದಾದ್ರೂ ಮಹತ್ವರ ರಾಜ್ಯದಲ್ಲಿ ಏನಾದರೂ ಭಾಳ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರಗಳು ಬಂದಾಗ ನಮ್ಮ ಜೊತೆ ಮಾತಾಡಿ ಅಶೋಕ್ ಅವರು ಮಾಡ್ತಾಯಿದ್ದಾರೆ. ಅಶೋಕರ ಬಗ್ಗೆ ನಮ್ಮದು ಆರೋಪ ಇಲ್ಲ. ಅಶೋಕರು ಪ್ರಜಾತಾಂತ್ರಿಕವಾಗಿ ಎಲ್ಲ ಶಾಸಕರ ವಿಶ್ವಾಸ ತೊಗೊಂಡು ಮಾಡ್ತಾಯಿದ್ದಾರೆ. 2 ಮಾತಿಲ್ಲ. ಕೆಲವೊಮ್ಮೆ ಶಾಸಕರಿಗೇನೋ ತಪ್ಪು ಮಾಹಿತಿಯಾಗಿರಬೇಕು. ನಮಗೇನೋ ಅವ್ರ ಬಗ್ಗೆ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ, ಅತೃಪ್ತಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.